ವೀಕ್ಷಕರೇ, ಚುನಾವಣೆಯಲ್ಲಿ ಭರ್ಜರಿ ಜಯಭೇರಿಯನ್ನು ಸಾಧಿಸಿದಂತ ನಟ ವಿಜಯ್ ಕೊನೆಗೂ ಪ್ರಮಾಣ ವಚನ ಸ್ವೀಕರಿಸಿ ತಮಿಳುನಾಡಿನ ನೂತನ ಸಿಎಂ ಆಗಿ ಆಯ್ಕೆಯಾದರು. ಇವತ್ತು ತಮಿಳುನಾಡಿನ ಜನನಾಯಕ ಆಗಿರುವಂತ ವಿಜಯ್ ಹಿಂದೊಂದು ಸಾರಿ ತನ್ನ ತಂದೆ ಜೊತೆ ಅವತ್ತಿನ ಸಿಎಂ ಆಗಿದಂತ ಶ್ರೀಮತಿ ದಿವಂಗತ ಜಯಲಲಿತಾ ಅವರ ಮನೆ ಎದುರು ಯಾವುದೋ ಕಾರಣಕ್ಕಾಗಿ ಕೈಕಟ್ಟಿ ನಿಂತು ಕಾಯ್ತಿದ್ದಾಗ ಜಯಲಲಿತಾ ಅವರು ಅವರನ್ನ ಒಳಕ್ಕೆ ಕರೆಯದೆ ಅವಮಾನಿಸಿದ್ರು. ಅವ್ರನ್ನ ಗೇಟ್ ಒಳಗೂ ಕೂಡ ಬಿಟ್ಕೊಂಡಿರ್ಲಿಲ್ಲ. ಅವತ್ತೇ ನಟ ವಿಜಯ್ ಅಲ್ಲಿಯೇ ಒಂದು ಶಪಥವನ್ನ ಮಾಡಿದ್ರು. ಇವತ್ತಲ್ಲ ನಾಳೆ ನಾನು ಸಿಎಂ ಆಗೇ ಆಗ್ತೀನಿ. ರಾಜಕೀಯದ ಅಧಿಕಾರ ವ್ಯಕ್ತಿಗೆ ಬಹಳ ಮುಖ್ಯ. ನೀನೆಷ್ಟೇ ದೊಡ್ಡ ನಟನೆ ಆಗಿದ್ರು ಕೂಡ ಪೊಲಿಟಿಕಲ್ ಪವರ್ ಮುಂದೆ ನೀನು ತೀರಾ ದುರ್ಬಲ ಎಂಬ ಸತ್ಯವನ್ನ ಆ ಒಂದು ಅವಮಾನಕರ ಪ್ರಸಂಗದಿಂದ ನಟ ವಿಜಯ್ ಅರ್ಥ ಮಾಡ್ಕೊಂಡಿದ್ರು. ಅಲ್ಲಿಂದ ಮುಂದೆ ಸಿನಿಮಾದಲ್ಲಿ ಖ್ಯಾತಿ ಸಿಗ್ತಾ ಹೋದಂತೆ ಅವ್ರಿಗೆ ಎಲ್ಲಾ ಕಡೆ ಕೂಡ ಫ್ಯಾನ್ಸ್ ಕ್ಲಬ್ಗಳು ಸೃಷ್ಟಿಯಾಗಿ ಅಪಾರ ಜನಬೆಂಬಲ ಸಿಗುತ್ತೆ. ಸಿನಿಮಾದ ಮೂಲಕ ಜನರಿಗೆ ಹತ್ತಿರವಾಗ್ತಾ ಹೋದಂತ ವಿಜಯ್ ನಿಧಾನವಾಗಿ ಇದನ್ನ ತನ್ನ ರಾಜಕೀಯ ಬೆಳವಣಿಗೆಗೂ ಕೂಡ ಬಳಸ್ಕೊಳ್ತಾ ಹೋಗ್ತಾರೆ. ಮಾಜಿ ಸಿಎಂ ಆಗಿದ್ದಂತ ಜಯಲಲಿತಾ ಅವರಿಂದ ಆದಂತ ಆ ಒಂದು ಅವಮಾನ ಅವರನ್ನ ಮಾನಸಿಕವಾಗಿ ತುಂಬಾ ವಿಚಲಿತರನ್ನಾಗಿ ಮಾಡಿತ್ತು. ವೀಕ್ಷಕರೇ, ಮಾಜಿ ಸಿಎಂ ಜಯಲಲಿತಾ ವಿಜಯರವರಿಗೆ ಮಾಡದಂತ ಆ ಒಂದು ಅವಮಾನ ಆದ್ರೂ ಏನು, ಈ ಒಂದು ಸ್ಟೋರಿಯ ಹಿನ್ನೆಲೆ ಏನು, ಅದು ವಿಜಯರವರ ಬದುಕಲ್ಲಿ ಉಂಟು ಮಾಡದಂತ ಪ್ರಭಾವ ಎಂತದ್ದು ಎಂಬ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ಆಸಕ್ತಿಕರವಾಗಿ ತಿಳಿತಾ ಹೋಗೋಣ. ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಹಾಗಾಗಿ ಕೊನೆವರೆಗೂ ನೋಡಿ. ವೀಕ್ಷಕರೇ, ಸರಿಸುಮಾರು ಕಳೆದ 30 ವರ್ಷಗಳಿಗೂ ಮೇಲ್ಪಟ್ಟು ಚಿತ್ರರಂಗದಲ್ಲಿ ಗುರುತಿಸಿಕೊಂಡವರು ನಟ ವಿಜಯ್. 2012ರಲ್ಲಿ ಬಂದಂತ ಅವರ ನಟನೆಯ ತುಪಾಕಿ ಚಿತ್ರ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸ್ಟಾರ್ ವ್ಯಾಲ್ಯೂ ತಂದುಕೊಟ್ಟಂತ ಚಿತ್ರ. ಆ ಒಂದು ಚಿತ್ರದ ಸಕ್ಸಸ್ ನಂತರ ಅವರ ಅಭಿಮಾನಿಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಯಿತು. ಕಾಲಿವುಡ್ ನಲ್ಲಿ ರಜನಿಕಾಂತ್ ನಂತರ ಅತಿ ದೊಡ್ಡ ಸ್ಟಾರ್ ಅಂದ್ರೆ ಅದು ವಿಜಯ್ ಅನ್ನುವಂತ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಯಿತು. ಅವರ ಒಂದು ಚಿತ್ರ ರಿಲೀಸ್ ಆಯ್ತು ಅಂದ್ರೆ ಥಿಯೇಟರ್ ಮುಂದೆ ಅವರ ಅಭಿಮಾನಿಗಳ ಜನಸಾಗರನೆ ಸೃಷ್ಟಿಯಾಗ್ತಿತ್ತು. ಆ ಒಂದು ಚಿತ್ರದ ನಂತರ ಅವರ ನಟನೆ ತಲೆಯುವ ಚಿತ್ರ ತೆರೆ ಕಾಣುತ್ತೆ. ಈ ಒಂದು ಸಿನಿಮಾ ಬಿಡುಗಡೆಗೂ ಮುನ್ನವೇ ಬಹಳಷ್ಟು ಸದ್ದನ್ನ ಮಾಡಿತ್ತು. ಇದರ ಟ್ರೈಲರ್ ಕೂಡ ಸಖತ್ ವೈರಲ್ ಆಗಿತ್ತು. ಜನಾಕರ್ಷಣೆಗೋಸ್ಕರ ಈ ಒಂದು ಚಿತ್ರಕ್ಕೆ ಟೈಮ್ ಟು ಲೀಡ್ ಎಂಬ ಒಂದು ಕ್ಯಾಪ್ಷನ್ ಅನ್ನ ಕೊಡಲಾಗಿತ್ತು. ಈ ಒಂದು ಚಿತ್ರದ ನಿರ್ದೇಶಕರು ಇದನ್ನ ವಿಜಯ್ ಬಳಿ ಕೇಳಿನೇ ಒಪ್ಪಿಗೆನ ಪಡೆದು ಹಾಕಿದ್ರು. ಈ ಒಂದು ಕ್ಯಾಪ್ಷನ್ ಹಾಗೂ ಈ ಒಂದು ಚಿತ್ರದ ಟೈಟಲ್ ನಿಂದಾಗಿ ಒಂದಷ್ಟು ವದಂತಿಗಳು ಹೊಟ್ಕೊಂಡ್ವು. ಆಗ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಅವರ ಅಭಿಮಾನಿಗಳು ಆಗ್ರಹ ಮಾಡ್ತಿದ್ರು. ಆದ್ರೆ ವಿಜಯ್ ತಮಿಳುನಾಡಿನ ರಾಜಕೀಯಕ್ಕೆ ಹೊಸ ಎಂಟ್ರಿಯನ್ನ ಕೊಡಲಿದ್ದಾರೆ, ರಜನಿಗೂ ಮೊದಲೇ ಇವರು ರಾಜಕೀಯಕ್ಕೆ ಬಂದು ಜನನಾಯಕ ಆಗುವಂತ ಸಾಧ್ಯತೆಗಳು ಇವೆ ಎಂಬ ಸ್ಟೋರಿಗಳು ಅಲ್ಲಲ್ಲಿ ಹುಟ್ಕೊಂಡ್ವು. ಈ ಬಗ್ಗೆ ನಟ ವಿಜಯರವರನ್ನ ಕೇಳಿದಾಗ ಅದಕ್ಕೆ ಆಗ ಅವರು ಏನು ಕೂಡ ಸಮಾಧಾನವನ್ನ ಕೊಡದೆ ಮುಗುಳ್ನಕ್ಕೂ ಸುಮ್ನಾಗ್ತಾರೆ. ಆಗ ಅವ್ರಿಗೆ ರಾಜಕೀಯಕ್ಕೆ ಬರುವಂತ ಇಚ್ಛೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ವಿಜಯ್ ತಮ್ಮ ರಾಜಕೀಯದ ಕಡೆಗಿನ ಒಲವು ಹಾಗೂ ಆಸಕ್ತಿಯ ಬಗ್ಗೆ ಪಬ್ಲಿಕ್ ಆಗಿ ಏನನ್ನೂ ಕೂಡ ಯಾರ ಮುಂದೆಯೂ ಹೇಳ್ಕೊಂಡಿರ್ಲಿಲ್ಲ. ಈ ರೀತಿ ಇರುವಾಗ ಅಂದಿನ ತಮಿಳುನಾಡಿನ ಸಿಎಂ ಆಗಿದಂತ ಜಯಲಲಿತಾ ಅವ್ರಿಗೂ ಈ ಒಂದು ಸಿನಿಮಾದ ವಿಷಯ ತಲುಪುತ್ತೆ. ಈ ಒಂದು ಚಿತ್ರದ ಟ್ಯಾಗ್ಲೈನ್ ಯಾಕೋ ಏನೋ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅದಾಗಲೇ ತಮಿಳುನಾಡಿನ ಹಲವು ಮಾಧ್ಯಮಗಳಲ್ಲಿ ರೂಲಿಂಗ್ ಹಾಗೂ ಅಪೋಸಿಷನ್ ಪಾರ್ಟಿಗಳು ಆದಂತ ಡಿಎಂಕೆ ಹಾಗೂ ಅಣ್ಣಾ ಡಿಎಂಕೆ ಪಕ್ಷಗಳಿಗೆ ಪ್ರತಿಸ್ಪರ್ಧಿ ಆಗಿದಂತ ಹೊಸದೇ ಸ್ವತಂತ್ರ ಪಕ್ಷದ ಮೂಲಕ ವಿಜಯ್ ರಾಜಕೀಯ ರಂಗಕ್ಕೆ ಸರಿಯಲಿದ್ದಾರೆ ಎನ್ನುವಂತ ಸುದ್ದಿಗಳು ಗುಲ್ಲೆದಿದ್ವು. ವಿಜಯ್ ಅಥವಾ ಬೇರೆ ಯಾವುದೇ ವ್ಯಕ್ತಿ ತನ್ನ ವಿರುದ್ಧ ಈ ರೀತಿ ರಾಜಕೀಯಕ್ಕೆ ಬರೋದನ್ನ ಜಯಲಲಿತಾ ಅವರಿಂದ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಯಾವಾಗ ವಿಜಯ್ ನಟನೆ ತಲೆಯುವ ಚಿತ್ರ ತನಗೆ ಟಾಂಗನ್ನ ಕೊಡುವ ರೀತಿ ತಯಾರಾಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು, ಹಾಗೂ ವಿಜಯ್ ತನಗೆ ರಾಜಕೀಯದಲ್ಲಿ ಮುಂದೆ ಪ್ರತಿಸ್ಪರ್ಧಿ ಆಗಲಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತು, ಆಗ ಆ ಒಂದು ಚಿತ್ರದ ಬಿಡುಗಡೆಗೆ ಬೇಕು ಅಂತಾನೆ ಅವರು ಅನುಮತಿಯನ್ನ ಕೊಡ್ಲಿಲ್ಲ. ಈ ಒಂದು ಸಿನಿಮಾ ರಿಲೀಸ್ ಆಗದೆ ಇರೋ ಹಾಗೆ ತನ್ನೆಲ್ಲ ರಾಜಕೀಯ ಪವರ್ ಅನ್ನ ಬಳಸಿದ್ರು. ಅದಲ್ಲದೆ ನಾನು ಕಟ್ಟಿದಂತ ಈ ಒಂದು ರಾಜಕೀಯದ ಸುಭದ್ರವಾದಂತ ಕೋಟೆಯನ್ನ ಯಾರು ಟಚ್ ಮಾಡೋದಕ್ಕೆ ಬಂದ್ರೆ ನಾನು ಸುಮ್ನೆ ಬಿಡೋದಿಲ್ಲ ಅಂತ ಮಾಧ್ಯಮಗಳ ಮೂಲಕ ಅವರು ಗುಡುಗಿದ್ರು. ಈ ಒಂದು ಸಿನಿಮಾ ಅದೇಗೆ ಬಿಡುಗಡೆ ಆಗುತ್ತೆ ಅಂತ ನಾನು ನೋಡ್ತೀನಿ ಅಂತ ನಿರ್ಧಾರ ಮಾಡದಂತ ಜಯಲಲಿತಾ ಈ ಚಿತ್ರ ಯಾವ ಕಾರಣಕ್ಕೂ ರಿಲೀಸ್ ಆಗಬಾರ್ದು ಅಂತ ಪೊಲೀಸರನ್ನೆಲ್ಲ ಥಿಯೇಟರ್ಗಳ ಮುಂದೆ ಕಾವಲನ್ನ ನಿಲ್ಸಿದ್ರು. ಅವರ ಆಜ್ಞೆ ಮೇರೆಗೆ ಪೊಲೀಸರು ಕೂಡ ಆ ಒಂದು ಸಿನಿಮಾ ರಿಲೀಸ್ ಆಗದೆ ಇರುವಂತೆ ನೋಡ್ಕೊಂಡ್ರು. ಇವರ ತಲೆಯುವ ಚಿತ್ರ ಆಗ ಭಾರಿ ಬಜೆಟ್ ನ ಚಿತ್ರ ಆಗಿತ್ತು. ಈ ಒಂದು ಸಿನಿಮಾಗೆ ಕೋಟಿ ಹಣವನ್ನ ಖರ್ಚು ಮಾಡಿದ್ರು. ಅಷ್ಟೆಲ್ಲ ಹಣವನ್ನ ಹಾಕಿ ಈಗ ಅದರ ರಿಲೀಸ್ಗೆ ಅನಿರೀಕ್ಷಿತ ತಡೆ ಬಂದಿದ್ದರಿಂದ ನಿರ್ಮಾಪಕರು ಸಹಜವಾಗಿಯೇ ಚಿಂತೆಯಲ್ಲಿದ್ರು. ಕೋಟಿಗಟ್ಟಲೆ ಬಂಡವಾಳ ಹಾಕಿ ನಷ್ಟ ಮಾಡಿಕೊಂಡು ಬೀದಿಗೆ ಬರುವಂತಾಯ್ತಲ್ಲ ಅಂತ ಅವರು ಕಣ್ಣೀರನ್ನ ಹಾಕಿದ್ರು. ಪರಿಸ್ಥಿತಿಯ ಉದ್ವಿಗ್ನತೆ ಹಾಗೂ ಗಂಭೀರತೆಯನ್ನ ಅರ್ಥ ಮಾಡ್ಕೊಂಡಂತ ವಿಜಯ್ ತಾನೇ ಮಧ್ಯಸ್ಥಿಕೆ ವಹಿಸಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಿರ್ಧರಿಸಿದ್ರು. ಅಮ್ಮ ಅಂತಾನೆ ಖ್ಯಾತರಾದಂತ ಜಯಲಲಿತಾ ಅವರ ಆಶೀರ್ವಾದ ಪಡೆದು ಅವರನ್ನ ಕಾಣುವಂತ ಸಲುವಾಗಿ ತಮ್ಮ ತಂದೆಯಾದಂತ ಶ್ರೀ ಚಂದ್ರಶೇಖರ್ ಅವರ ಜೊತೆ ಸೇರಿ ಕುಡನಾಡು ಎಸ್ಟೇಟ್ಗೆ ಹೊರಟಿದ್ರು. ಜಯಲಲಿತಾ ಅವರನ್ನ ಭೇಟಿ ಮಾಡೋದಕ್ಕೆ ಅಪಾಯಿಂಟ್ಮೆಂಟ್ಗೋಸ್ಕರ ಅವರು ಅಲ್ಲಿಗೆ ಹೋಗ್ಬೇಕಿತ್ತು. ಆದ್ರೆ ವಿಜಯ್ ಅಷ್ಟು ದೊಡ್ಡ ಸ್ಟಾರ್ ನಟ ಆದ್ರೂ ಕೂಡ ಅವ್ರಿಗೆ ಜಯಲಲಿತಾ ಅವರ ಭೇಟಿಗೆ ಅಪಾಯಿಂಟ್ಮೆಂಟ್ ಸಿಗ್ಲಿಲ್ಲ. ಅಲ್ಲಿ ಯಾರೊಬ್ರು ಕೂಡ ಅವರ ಮನವಿಗೆ ಸರಿಯಾಗಿ ಸ್ಪಂದಿಸಲಿಲ್ಲ. ಫೋನ್ ಮಾಡಿದ್ರೆ ಅಧಿಕಾರಿಗಳು ಸರಿಯಾಗಿ ಮಾತನ್ನು ಕೂಡ ಆಡದೆ ಕರೆಯನ್ನ ಕಟ್ ಮಾಡ್ತಿದ್ರು. ಆಗ ಬಹುಶಃ ಅಮ್ಮನವರು ನಾನು ಅವರನ್ನ ಅವರ ಮನೆಗೆ ಹೋಗಿ ಭೇಟಿ ಮಾಡಬೇಕು ಅಂತ ಬಯಸ್ತಾ ಇರಬಹುದು ಅಂತ ಭಾವಿಸಿದಂತ ವಿಜಯ್ ತಕ್ಷಣ ಅವ್ರ ಮನೆಗೆ ಹೊರಡ್ತಾರೆ. ಅವರ ಮನೆ ಗೇಟ್ ಮುಂದೆ ನಿಂತು ನಾನು ಮುಖ್ಯಮಂತ್ರಿ ಅವರನ್ನ ನೋಡ್ಬೇಕು ಅಂತ ಕೇಳ್ಕೊಳ್ತಾರೆ. ಆದ್ರೆ ಅವರ ಮನೆ ಒಳಗಿಂದ ಯಾವುದೇ ತರಹದ ಪ್ರತಿಕ್ರಿಯೆ ಬರ್ಲಿಲ್ಲ. ಆದ್ರೂ ಕೂಡ ವಿಜಯ್ ತಾಳ್ಮೆಯಿಂದ ಅವ್ರಿಗೋಸ್ಕರ ಅಲ್ಲೇ ಕಾಯ್ತಾ ನಿಂತ್ರು.
ಅಷ್ಟೊತ್ತು ಅಲ್ಲಿ ಮಾತಾಡ್ತಾ ನಿಂತಿದ್ದಂತ ಅವರ ಸಿಬ್ಬಂದಿ ಒಳಗಡೆಯಿಂದ ಜಯಲಲಿತಾ ಅವರ ಆದೇಶ ಕೇಳಿ ಬಂದ ತಕ್ಷಣ ಮನೆಯ ಗೇಟ್ ಅನ್ನ ಕ್ಲೋಸ್ ಮಾಡ್ತಾರೆ. ಇತ್ತ ವಿಜಯ್ ಸುಮಾರು 2 ಗಂಟೆಗಳ ಕಾಲ ಅವ್ರಿಗಾಗಿನೇ ಕಾಯುತ್ತಾ ನಿಂತಿದ್ರು. ಆದ್ರೂ ಕೂಡ ಅವರನ್ನ ಒಳಗ್ ಬನ್ನಿ ಅಂತಾನೂ ಕೂಡ ಕರೀಲಿಲ್ಲ. ಅಷ್ಟು ದೊಡ್ಡ ಸ್ಟಾರ್ ನಟ ಅಂತ ಗೊತ್ತಿದ್ರು ಕೂಡ ಜಯಲಲಿತಾ ಯಾಕೋ ಕ್ಯಾರೆ ಅಂತಾನೆ ಅನ್ಲಿಲ್ಲ. ಜಯಲಲಿತಾ ಅವರ ಸ್ಥಾನಮಾನಕ್ಕೆ ಬೆಲೆ ಕೊಟ್ಟಂತ ವಿಜಯ್ ಆ ಬಿಸಿಲಲ್ಲೂ ಕೂಡ ಸುಮಾರು 1 ಗಂಟೆ ಸಮಯ ಹೊರಗಡೆ ತಾಳ್ಮೆಯಿಂದ ಕಾದಿದ್ರು. ಇಷ್ಟಾದ್ರೂ ಕೂಡ ಅಮ್ಮನವರಿಂದ ಯಾವುದೇ ಬುಲಾವ್ ಕೇಳ್ಬರ್ಲಿಲ್ಲ. ಸಿಎಂ ಅಂದ್ರೆ ಜನಸಾಮಾನ್ಯರನ್ನು ಕೂಡ ವಿಶ್ವಾಸದಿಂದ ಕಾಣ್ಬೇಕು. ಆದ್ರೆ ವಿಜಯ್ ಸಾಮಾನ್ಯರಲ್ಲ, ಅವರೊಬ್ಬ ಸೆಲೆಬ್ರಿಟಿ, ದೊಡ್ಡ ಸ್ಟಾರ್ ನಟ ಕೂಡ. ಹೀಗಿದ್ರು ಕೂಡ ಜಯಲಲಿತಾ ಅವತ್ತು ಒಬ್ಬ ಸಾಮಾನ್ಯ ಪ್ರಜೆಗೆ ಕೊಡುವಷ್ಟು ಗೌರವವನ್ನ ವಿಜಯ್ಗೆ ಕೊಡ್ಲಿಲ್ಲ. ಈ ಹೊತ್ತಿಗಾಗಲೇ ವಿಜಯ್ ಅಲ್ಲಿಗೆ ಹೋಗಿ ಸುಮಾರು 3-4 ಗಂಟೆಗಳೇ ಕಳೆದಿತ್ತು. ಈ ಒಂದು ವಿಷಯ ಮಾಧ್ಯಮಕ್ಕೆ ಗೊತ್ತಾಗಿದ ತಕ್ಷಣ ಅಮ್ಮನವರ ಭೇಟಿಗಾಗಿ ಅವರ ನಿವಾಸದ ಎದುರು ಗಂಟೆಗಟ್ಟಲೆ ಕಾಯುತ್ತಾ ನಿಂತಿರುವಂತ ಸ್ಟಾರ್ ನಟ ವಿಜಯ್ ಎಂಬ ವಾರ್ತೆಗಳ ಹೆಡ್ಲೈನ್ಗಳು ಎಲ್ಲಾ ಕಡೆ ರಾರಾಜಿಸಿದ್ವು. ಇದು ವಿಜಯರವ್ರಿಗೂ ಗೊತ್ತಾಗಿ ಇದು ತನಗೆ ಆಗ್ತಿರುವಂತ ಸ್ಪಷ್ಟ ಅವಮಾನ ಅಂತ ಅವರು ಭಾವಿಸಿದ್ರು. ಈ ಒಂದು ಉದ್ದೇಶ ಪೂರ್ವಕ ಅವಮಾನದಿಂದ ಅವರಲ್ಲಿ ಕೋಪ, ಅಸಮಾಧಾನ ಹಾಗೂ ಹತಾಶೆಗಳು ಉಂಟಾದ್ರೂ ಕೂಡ ಅದನ್ನ ಅವರು ತೋರಿಸ್ಕೊಳ್ಳಿಲ್ಲ. ಆದ್ರೆ ಅನೇಕರು ಇದು ಒಬ್ಬ ಸಿನಿಮಾ ಕಲಾವಿದನಿಗೆ ಅಮ್ಮನವರು ಮಾಡದಂತ ಅವಮಾನ ಅಂತ ಟೀಕೆ ಮಾಡಿದ್ರು. ಇಂಥ ಯಾವುದೇ ಟೀಕೆ ಹಾಗೂ ಆಗ್ರಹದ ಮಾತುಗಳಿಗೆ ಅಮ್ಮನವರು ಕೇರ್ ಮಾಡಲಿಲ್ಲ. ಮಾರನೇ ದಿವಸ ತಮ್ಮ ಅಸಲಿ ವರ್ಷೆಯನ್ನ ತೋರಿಸ್ತಂತ ಜಯಲಲಿತಾ ಅವರು ಆ ಹೊಸ ಚಿತ್ರವನ್ನ ಟೈಮ್ ಟು ಲೀಡ್ ಅಂತ ಅಲ್ಲ, ಅದರ ಬದಲು ಅದನ್ನ ಟೈಮ್ ಟು ಪ್ಯಾಕಪ್ ಮಾಡುವಂತ ಉದ್ದೇಶದಿಂದ ಆ ಒಂದು ಚಿತ್ರಕ್ಕೆ ಟ್ಯಾಕ್ಸ್ ವಿನಾಯಿತಿಯನ್ನು ಕೊಡೋದಕ್ಕೆ ನಿರಾಕರಿಸ್ತಾರೆ. ಇದರಿಂದ ಆರ್ಥಿಕವಾಗಿ ಈ ಚಿತ್ರಕ್ಕೆ ಭಾರಿ ಹೊಡೆತ ಉಂಟಾಯಿತು. ಪಕ್ಕದ ರಾಜ್ಯಗಳಲ್ಲಿ ಈ ಚಿತ್ರ ಬಿಡುಗಡೆ ಆಯಿತು. ಆದ್ರೆ ತಮಿಳುನಾಡಲ್ಲಿ ಮಾತ್ರ ಬಿಡುಗಡೆ ಕಾಣಲಿಲ್ಲ. ಆಗ ವಿಜಯರವರ ಅಭಿಮಾನಿ ಮತ್ತು ತಮಿಳುನಾಡಲ್ಲಿರೋರು ಅದನ್ನ ಪಕ್ಕದ ರಾಜ್ಯಗಳಿಗೆ ಹೋಗಿ ನೋಡ್ಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಆದ್ರೆ ಅವ್ರಿಗೆ ಹೆಚ್ಚಿನ ಅಭಿಮಾನಿಗಳು ಇದ್ದದ್ದು ತಮಿಳುನಾಡಲ್ಲೇ. ಇದರಿಂದ ಅವರ ಅಭಿಮಾನಿಗಳಿಗೆ ಬಹುತೇಕ ನಿರಾಸೆ ಉಂಟಾಯಿತು. ಆಗ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡಂತ ವಿಜಯ್ ಒಂದು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಭಾವುಕರಾಗಿ ಮಾತನಾಡದ ವಿಜಯ್, ನಾನು ಸರ್ಕಾರಕ್ಕೆ ವಿರೋಧಿ ಅಲ್ಲ, ನನಗೆ ಸರ್ಕಾರದ ಮೇಲೆ ಹಾಗೂ ಅದರ ಆಡಳಿತದ ಮೇಲೆ ತುಂಬಾನೇ ಗೌರವ ಇದೆ. ದಯಮಾಡಿ ನನ್ನ ಚಿತ್ರವನ್ನ ಮಾತೃ ನೆಲದಲ್ಲಿ ರಿಲೀಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ವಿನಂತಿಸಿಕೊಂಡ್ರು. ತುಂಬಾ ನೋವಿಂದ ಮಾತಾಡದಂತ ಅವರ ಮಾತುಗಳಲ್ಲಿ ಅವರ ಮನಸ್ಸಿನ ಬೇಸರ ಹಾಗೂ ಆತಂಕ ವ್ಯಕ್ತವಾಗಿತ್ತು. ಈ ಒಂದು ವಿಡಿಯೋ ಬಂದ ನಂತರ ಜಯಲಲಿತಾ ಆ ಒಂದು ಚಿತ್ರದ ಮೇಲೆ ಸ್ವಲ್ಪ ಕರುಣೆಯನ್ನ ತೋರಿಸ್ತಾರೆ. ಅಂತೂ ಇಂತೂ ಚಿತ್ರದ ಮೇಲೆ ಇದ್ದಂತ ಅಡೆತಡೆ ದೂರಾಗಿ ತಲೆಯುವ ಚಿತ್ರ ತಮಿಳುನಾಡಿನ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಇದು ಆಗ ಆಡಳಿತ ರೂಢರಾಗಿದ್ದಂತ ಅಮ್ಮನವ್ರಿಗೆ ಇದ್ದಂತ ಪವರ್. ಅವರು ಅವರ ಪವರ್ ಅನ್ನ ಬಳಸಿ ಏನ್ ಬೇಕಾದ್ರೂ ಮಾಡಬಲ್ಲವರಾಗಿದ್ರು ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಯಾಗಿತ್ತು. ಆದ್ರೆ ಕಾಲ ಯಾವಾಗ್ಲೂ ಕೂಡ ಒಂದೇ ತರ ಇರಲ್ಲ, ಅದು ಬದಲಾಗ್ತಾನೆ ಇರುತ್ತೆ. ಕಾಲಕ್ಕೆ ತಕ್ಕಂತೆ ಜನರು ಕೂಡ ಬದಲಾಗ್ತಾರೆ. ಅಂತ ಸಮಯ ನನಗೂ ಬಂದ್ರೆ ನನ್ನ ಅದೃಷ್ಟ ಕೂಡ ಚೇಂಜ್ ಆಗುತ್ತೆ. ನನಗೂ ಟೈಮ್ ಬಂದೇ ಬರುತ್ತೆ ಅಂತ ಅನ್ಕೊಂಡಿದ್ದಂತ ವಿಜಯ್ ಅವರು ಆಗ ಮಾಸ್ ಹೀರೋ ನಿಜ, ಆದ್ರೆ ಅವ್ರಿಗೆ ರಾಜಕೀಯದ ಪವರ್ ಇರ್ಲಿಲ್ಲ. ಹಾಗಾಗಿನೇ ಅವರು ಜಯಲಲಿತಾ ಅವರ ಮನೆಯ ಗೇಟ್ ಮುಂದೆ ಸಾಮಾನ್ಯ ವ್ಯಕ್ತಿ ಹಾಗೆ ನಿಲ್ಬೇಕಾಯ್ತು. ತನ್ನ ಚಿತ್ರದ ರಿಲೀಸ್ಗೆ ಅವಕಾಶ ಕೊಡಿ ಅಂತ ಅಂಗಲಾಚಿ ಬೇಡುವಂತಾಯ್ತು. ಹೀರೋ ಆಗಿ ಖ್ಯಾತಿಯನ್ನು ಗಳಿಸಿದ್ದು ಸಾಕು, ಇನ್ಮೇಲೆ ಜನರಿಗೆ ನಾನು ಹತ್ರ ಆಗ್ಬೇಕು ಅಂತ ಅವರು ಆಗ್ಲೇ ತೀರ್ಮಾನಿಸಿದ್ರು. ಮುಂದೊಂದು ದಿವಸ ಈ ರಾಜ್ಯಕ್ಕೆ ನಾನೇ ಸಿಎಂ ಆಗ್ಬೇಕು ಅಂತ ವಿಜಯ್ ಅವತ್ತೇ ಪ್ರತಿಜ್ಞೆ ಮಾಡಿದ್ರು. ಇದೇ ಉದ್ದೇಶದಿಂದ ನಿಧಾನವಾಗಿ ಒಂದೊಂದೇ ಮೆಟ್ಟಿಲೇರ್ತಾ ಸಾಗಿ ಬಂದವರು ವಿಜಯ್. ಒಂದ್ ಸಮಯದಲ್ಲಿ ಅಧಿಕಾರದಲ್ಲಿದ್ದಂತ ಜಯಲಲಿತಾ ಅವರ ನಿವಾಸದ ಮುಂದೆ ಅಸಹಾಯಕರಾಗಿ ಕಾದು ನಿಂತಿದ್ರು. ಆದ್ರೆ ಇವತ್ತು ಅವರು ಕಟ್ತಂತ ಒಂದು ಹೊಸ ಪಕ್ಷಕ್ಕೆ ಜನ ತಮ್ಮ ಮತವನ್ನ ಕೊಟ್ಟು ಇವತ್ತು ಅವರನ್ನ ತಮಿಳುನಾಡಿನ ಸಿಎಂ ಆಗಿ ಮಾಡಿದ್ದಾರೆ. ತಲೆಯುವ ಚಿತ್ರದ ನಂತರ ಮತ್ತೆಲ್ಲೂ ಕೂಡ ವಿಜಯ್ ಜಯಲಲಿತಾ ಅವರ ವಿರುದ್ಧ ಏನನ್ನೂ ಕೂಡ ಮಾತನಾಡಲಿಲ್ಲ. ಅವರು ಮೌನವನ್ನ ವಹಿಸಿದ್ರು. ಆದ್ರೆ ಅವರು ನಿಧಾನವಾಗಿ ತಮ್ಮ ಸಿನಿಮಾಗಳ ಮೂಲಕ ಈ ರಾಜಕೀಯ ವ್ಯವಸ್ಥೆ ವಿರುದ್ಧ ಗುಡುಗೋದಿಕ್ಕೆ ಶುರು ಮಾಡಿದ್ರು. 2015 ನಂತರ ಬಂದಂತ ಅವರ ಬಹುತೇಕ ಸಿನಿಮಾಗಳು ಕೂಡ ರಾಜಕೀಯ ವ್ಯವಸ್ಥೆಗೆ ಹಾಗೂ ಇಲ್ಲಿ ಆಗ್ಬೇಕಾದಂತ ಬದಲಾವಣೆ ಕುರಿತು ಹಿಡಿದಂತ ಕನ್ನಡಿಯಂತಿದ್ವು. ವಿಶೇಷವಾಗಿ ಅವರ ನಟನೆಯ ಮೆರ್ಸಲ್ ಹಾಗೂ ಅದರ ನಂತರ ಬಂದಂತ ಸರ್ಕಾರ ಸಿನಿಮಾಗಳ ಸಮಯದಲ್ಲಿ ಅವರು ರಾಜಕೀಯ ವ್ಯವಸ್ಥೆಯನ್ನ ಆ ಸಿನಿಮಾಗಳ ಮೂಲಕ ಟೀಕಿಸಿದ್ರು. ಇದರಿಂದಾಗಿ ಆಗ ಆಡಳಿತದಲ್ಲಿ ಇದ್ದಂತ ಅಣ್ಣಾ ಡಿಎಂಕೆ ಪಕ್ಷದ ಸರ್ಕಾರ ಸಾಕಷ್ಟು ರೀತಿಯಲ್ಲಿ ರಿಯಾಕ್ಟ್ ಕೂಡ ಮಾಡಿತ್ತು. ಈ ಒಂದು ಸಿನಿಮಾದಲ್ಲಿ ಇರುವಂತ ಕೆಲ ವಿವಾದಿತ ಸೀನ್ಗಳನ್ನ ತೆಗೆದುಹಾಕುವಂತೆ ಆಗ ಅವರಿಂದ ಚಿತ್ರತಂಡಕ್ಕೆ ಒತ್ತಡ ಕೂಡ ಕೇಳಿಬಂದಿತ್ತು. ಇನ್ನು 2016ರಲ್ಲಿ ಜಯಲಲಿತಾ ವಿಧಿವಶರಾದ ನಂತರ ಕೂಡ ವಿಜಯರವರು ಅವ್ರ ಬಗ್ಗೆ ಆಗ್ಲಿ ಅಥವಾ ಅವರಿಂದ ತಮಗೆ ಆದಂತ ಅವಮಾನದ ಬಗ್ಗೆ ಆಗ್ಲಿ ಎಲ್ಲೂ ಕೂಡ ಹೇಳ್ಕೊಳ್ಳಿಲ್ಲ ಹಾಗೂ ಅವರನ್ನ ಟೀಕೆ ಮಾಡಲಿಲ್ಲ. ಜಯಲಲಿತಾ ಯಾವತ್ತಿಗೂ ಕೂಡ ನಾಡು ಕಂಡಂತ ಒಬ್ಬ ಧೀಮಂತ ನಾಯಕಿ ಹಾಗೂ ಪವರ್ಫುಲ್ ಲೀಡರ್ ಅಂತಾನೆ ಅವರು ಭಾವಿಸಿದ್ದಾರೆ. ಆದ್ರೆ ವಿಜಯ್ ಮಾತ್ರ ಭರ್ಜರಿಯಾಗಿ ಪೊಲಿಟಿಕಲ್ ಎಂಟ್ರಿಯನ್ನ ಕೊಟ್ರು. ಆದ್ರೆ ಅವರು ಅವತ್ತು ರಾಜಕೀಯಕ್ಕೆ ಬರುವಂತ ಮೊದಲೇ ಜಸ್ಟ್ ಅವತ್ತು ಒಂದು ಸಿನಿಮಾಗೆ ಟೈಮ್ ಟು ಲೀಡ್ ಎಂಬ ಟ್ಯಾಗ್ ಲೈನ್ ಇಟ್ಟಿದ್ದಷ್ಟೇ. ಆದ್ರೆ ಆಗ ಇದ್ದಂತ ಸರ್ಕಾರ ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಆ ಚಿತ್ರಕ್ಕೆ ತೊಂದರೆಯನ್ನ ತಂದಿತ್ತು.
ಇನ್ನು ಈ ರೀತಿ ಇರುವಾಗ ಅವರು ಒಂದ್ ಕಡೆ ಸಿನಿಮಾ ಮಾಡ್ತಾ ರಾಜಕೀಯದಲ್ಲಿ ಹೊಸ ಪಕ್ಷ ಕಟ್ಟೋದಕ್ಕೆ ಮುಂದಾದ್ರೆ ಆಡಳಿತಾರೂಢ ಪಕ್ಷಗಳು ಅವರನ್ನ ಸುಮ್ನೆ ಬಿಡ್ತವ. ಹಾಗಾಗಿನೇ ಅವರ ಹೊಸ ಹಾಗೂ ಕೊನೆಯ ಚಿತ್ರದಂತ ಜನನಾಯಕನ್ ಚಿತ್ರಕ್ಕೆ ಸೆನ್ಸಾರ್ ಅವರಿಂದ ತಡೆ ಬಂತು. ಈ ಒಂದು ಸಿನಿಮಾ ಏನಾದ್ರೂ ಈಗ ರಿಲೀಸ್ ಆದ್ರೆ ಅದನ್ನ ನೋಡದಂತ ಜನ ವಿಜಯ್ಗೆ ಇನ್ನಷ್ಟು ಓಟನ್ನ ಹಾಕಿ ಅವರನ್ನ ಗೆಲ್ಲಿಸ್ತಾರೆ ಅಂತ ಭಾವಿಸಿದಂತ ಡಿಎಂಕೆಯ ಮುಖ್ಯ ವ್ಯಕ್ತಿ ಆದಂತ ಸ್ಟಾಲಿನ್ ರವರು ಆತಂಕವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಯಾರೇ ಆಗ್ಲಿ ಶಾಶ್ವತವಾಗಿ ಯಾರನ್ನು ಕೂಡ ಇಲ್ಲಿ ತಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಂದ್ರೆ ಆ ಕ್ಷಣಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಅವಮಾನಿಸಬಹುದಷ್ಟೇ. ಆದ್ರೆ ನಿಜವಾದ ಟೈಮ್ ಬಂದಾಗ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ಪಷ್ಟ ಉದಾಹರಣೆ ವಿಜಯರವರ ಈ ಸಕ್ಸಸ್ಫುಲ್ ಪೊಲಿಟಿಕಲ್ ಸ್ಟೋರಿ. ಜಯಲಲಿತಾ ಅವತ್ತು ಮಾಡದಂತ ಅವಮಾನವನ್ನ ಅವರು ಮೌನವಾಗಿ ಪ್ರಬುದ್ಧರಂತೆ ಯೋಚಿಸಿ ಸಹಿಸಿಕೊಂಡಿದ್ದು ವ್ಯರ್ಥ ಆಗ್ಲಿಲ್ಲ. ಆದ್ರೆ ಅದಕ್ಕೆ ಉತ್ತರ ಅನ್ನುವ ಹಾಗೆ ಇವತ್ತು ಅದೇ ಸ್ಥಾನಕ್ಕೆ ಅವರು ಬಂದು ನಿಂತಿದ್ದಾರೆ. ವೀಕ್ಷಕರೇ, ಇದನ್ನೇ ಅಲ್ವಾ ಕಾಲಾಯ ತಸ್ಮೈ ನಮಃ ಅಂತ ಹೇಳೋದು. ವೀಕ್ಷಕರೇ, ಇದು ವಿಜಯರವರು ಜಯಲಲಿತಾ ಅವರಿಂದ ಎದುರಿಸಿದಂತ ಅವಮಾನದ ಸ್ಟೋರಿ. ಈ ಒಂದು ಸ್ವೀಟ್ ರಿವೆಂಜ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಮೆಂಟ್ ನ ಮೂಲಕ ತಪ್ಪದೆ ತಿಳಿಸಿ. ನಮಸ್ಕಾರ.